ನಮ್ಮೂರಾಗೈತಿ ವೀರಭದ್ರೇಶ್ವರನ ಗುಡಿ ಜಾತ್ರಿ. ಅಲ್ಲದ ಅನ್ಸೂರ್ಯ ಇಲ್ಲದ ನಮ್ ಚಂದ್ರ ಗುಗ್ಗಳ ಮಾಡತ್ತಾರ. ಪ್ರಸಾದವೇ ಪುರುಷರ ಬೋಧ. ಒಂದು ದೊಡ್ಡ ಶಾರ್ಟ್ ಆಗ್ಬಿಟ್ಟೈತ್ರಿ. OTG ತೊಗೊಂಬಂದ ಮತ್ತೊಂದು ಪೆಂಡ್ರಾಯ್ ತೊಗೊಂಬಂದ. ಅದಕ್ಕೆ ಜಾಸ್ತಿ ಲಾಗ್ ಮಾಡಕ್ಕಾಗಿಲ್ಲ. ಅವ್ರಿಗೇನು ಅವ್ರ ಪೇರೆಂಟ್ಸ್ ತೊಗೊಂಡ್ರೆ ಹಿಂಗ ಬಂದು ನಿಂದಿರ್ತಿದ್ವಿ ನೋಡ್ರಿ. ಹಾಸ್ಟೆಲ್ ಲೈಫ್ ಅನ್ನೋದು ಮಸ್ತ್ ನೋಡಿ. ನಮಸ್ಕಾರ ಕರ್ನಾಟಕ ಮಂದಿ ಎಲ್ಲಾರು ಹೆಂಗ ಇದೀರಿ? ನಾ ಅಂತೂ ಮಸ್ತ್ ಅದೇನಿ. ಇವತ್ತಿನ ಲಾಗ್ ನೀವು ತಮಿಳ್ ಥಿಯೇಟರ್ ನೋಡ್ದಂಗ ಮಸ್ತ್ ಅಂದ್ರ ಮಸ್ತ್ ಐತಿ. ಯಾಕಪ್ಪ ಅಂದ್ರ ನಮ್ಮೂರಾಗೈತಿ ವೀರಭದ್ರೇಶ್ವರನ ಗುಡಿ ಜಾತ್ರಿ. ಬರ್ರಿ ಗೈಸ್, ಗುಡಿ ಕಡೆ ಏನೇನ್ ಮಾಡತ್ತಾರ, ಹೆಂಗ್ ಜಾತ್ರೆ ನಡೀತೈತಿ ಎಲ್ಲಾ ತೋರಿಸ್ತೇನಂತ ಗೈಸ್. ಅಲ್ಲದ ಅನ್ಸೂರ್ಯ ಇಲ್ಲದ ನಮ್ ಚಂದ್ರ ಹೆಂಗದ ನೋಡ್ರಿ. ಹಂಗ ವೀರಭದ್ರೇಶ್ವರ ಗುಡಿ ಕಡೆ ಹೊಂಟೇವಿ. ನೋಡ್ರಿ ಪಾಲ್ಕಿ ಚಾಲು ಆಗೈತಂತ ಅನ್ನತ್ತಿದ್ರ ತೋರಿಸ್ತೇ ಬರ್ರಿ ಗೈಸ್ ನಿಮಗೆ. ಗೈಸ ಗುಡಿಗೆ ಬಂದ್ವಿ. ಗುಗ್ಗಳದಾವ ತೋರಿಸ್ತೇ ಬರ್ರಿ ಗೈಸ. ಗುಗ್ಗಳ ಮಾಡತ್ತಾರ. ವೀರಪ್ಪನ ಅದಾನ. ವೀರಭದ್ರೇಶ್ವರ ಗುಡಿ ಒಳಗದೇವಿ. ಗುಗ್ಗಳ ಮಾಡತ್ತಾರ. ಮುಂದೆ ಪೂಜೆ ಚಾಲು ಅದನ್ನ ತೋರಿಸ್ತಾನಂತ. ಅಲ್ಲಿ ತನಕ ಸೆಟ್ ಒಳಗಿರಿ ಗೈಸ. ವಡಪಾಳ ಚಾಲು ಆಗೈತಿ. ಈ ಒಂದು ನೇಗಿನಾಳ ಗ್ರಾಮದ ಶ್ರೀ ಗುರು ವೀರಭದ್ರೇಶ್ವರರ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಮಾತೆಯರನ್ನು ಏಕೆ ಕರೆಯುತ್ತಾರೆ? ನಮ್ಮ ವೀರಶೈವ ಅವತಾರಿಕ ಪುಂಡ ತನಗೆ ಒಲಿಯದೆ ವಚನಗಳನ್ನು ಕೇಳದೆ ಕಲಕಲನೆ ಮಾತನಾಡಿದವರ ಕಣ್ಣಲ್ಲಿ ಕಂಡ ಈ ತ್ರಿಕಾಶಕ್ಕೆ ಪುಂಡ ಬಪ್ಪರೆ ಬಲರೆ ನನ್ನ ಗಂಡ ಮತ್ತು ಮೈದುನಿಗೆ ಬಂದ ಕಷ್ಟ ನನಗೂ ಬರಲಿ ಎಂದು ಸೀತಾದೇವಿಯು ಕೂಡ ವನವಾಸಕ್ಕೆ ಹೋದಳು. ಆದ್ದರಿಂದ ನಾನು ಹೇಳುವೆ, ಹೆಂಡರಲ್ಲಿ ಸುಖವಿದೆ ಎಂದು ಹೇಳ್ತಾನಪ್ಪ ರುದ್ರ. ಮಕ್ಕಳಲ್ಲಿ ಸುಖವೆಂಬಿರಿ, ಮಕ್ಕಳಲ್ಲಿ ಸುಖವೆಂಬಿರಿ, ಮಕ್ಕಳಲ್ಲಿ ಸುಖವಿಲ್ಲ. ಮಕ್ಕಳಿಗೆ ತಂದೆಯಾದವನು ಅತಿ ಪ್ರೀತಿಯಿಂದ ಹಾಲು ಬೆಣ್ಣೆ ತುಪ್ಪ ಪಚರಿಸಿದರೆ, ಮಕ್ಕಳಿಗೆ ತಂದೆಯಾದವನು ಅತಿ ಪ್ರೀತಿಯಿಂದ ಹಾಲು ಬೆಣ್ಣೆ ತುಪ್ಪ ಪಚರಿಸಿದರೆ ಬಾಯನ್ನು ಕರೆಯುತ್ತಾರೆ. ಫೈನಲಿ ಮೆರವಣಿಗೆ ಮುಗಿಸ್ಕೊಂಡು ಗುಡಿಗೆ ಪ್ರಸಾದ ಮಾಡಕ್ ಬಂದೇವಿ. ಪ್ರಸಾದ ಸ್ಟಾರ್ಟ್ ಆಗೈತಿ. ಬರ್ರಿ ಪ್ರಸಾದ ಮಾಡೋ ಮುಂದೆ ಸಿಗ್ತೇನ. ಅಧ್ಯಕ್ಷರಿಗೆ ಪ್ರಸಾದವೇ ಪುರುಷರ ಬೋಧನ.
ಬರೀ ಯಾರ್ಯಾರು ತಾಡ್ತಿರೋದು ಪ್ರಸಾದ ಮಾಡಕ್ಕೆ ಫೈನಲಿ ಊಟ ಮಾಡತ್ತೀವಿ ಈರನ್ನ ಇಲ್ಲದ ಅನ್ಸುತ್ತೆ ಊಟ ಮಾಡಿ ಸಿಗ್ತೇನಂತೆ. ವೀರಭದ್ರೇಶ್ವರ ಜಾತ್ರೆ ಮುಗಿಸ್ಕೊಂಡು ಮಸ್ತ್ ಪ್ರಸಾದ ತಗೊಂಡ್ಬಂದು ಮುಂದೆ ಲಾಗ್ ಕಂಟಿನ್ಯೂ ಮಾಡ್ಬೇಕಂದ್ರೆ ಒಂದು ದೊಡ್ಡ ಶಾರ್ಟ್ ಆಗಿಬಿಟ್ಟೈತಿ ಸ್ಟೋರೇಜ್ ಫುಲ್ ಆಗಿಬಿಟ್ಟೈತಿ. ಅದಕ್ಕೆ ನೋಡ್ರಿ ಮತ್ತೆ ಹೋಗಿ ಇವತ್ತು OTG ತೊಗೊಂಬಂದೆ, ಮತ್ತೊಂದು ಪೆಂಡ್ರೈವ್ ತೊಗೊಂಬಂದೆ 18 GB. ಈಗ ಲಾಗ್ ಕಂಟಿನ್ಯೂ ಮಾಡತ್ತೀನಿ, ಅದಕ್ಕೆ ಜಾಸ್ತಿ ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್. ಇವತ್ತು ಇಲ್ಲಿ ನಮ್ಮ ಸುರೇಶನ ಜೊತೆ ಕುಂತು ಇದನ್ನು ಮಾಡತ್ತೀನಿ ಕಂಟೆಂಟ್ ಪ್ಲ್ಯಾನ್. ಒಂದು ಸ್ವಲ್ಪ ಕಂಟೆಂಟ್ ಪ್ಲ್ಯಾನ್ ಮಾಡಿ ಟ್ಯಾಂಕಿ ಕಡೆ ಹೋಗಿ ಹೊಂಟಿರ್ತೀನಿ ರೀ, ಅವಾಗ ಸಿಗ್ತೀನಿ ರೀ ಗೈಸ್. ಬಂದೇವ್ರಿ ಟ್ಯಾಂಕಿ ಕಡೆ, ನಮ್ಮ ಅವ್ರು ಕುಂತಾರೆ ನೋಡ್ರಿ ಇಲ್ದೆ. ನಮ್ಮ ಊರಾಗಿನ ಹಾಸ್ಟೆಲ್ಗೆ ಬಂದೇವ್ರಿ, ಸರ್ಕಾರದ 10ನೇ ಹುಡುಗರ್ದು ಹಾಸ್ಟೆಲ್ ನೋಡ್ರಿ. ಸಣ್ಣ ಹುಡುಗರು ಅದಾರ, ಒಬ್ಬ ಹುಡುಗನ ಕರ್ಯಾಕೆ ಬಂದೇವಿ, ಅವ್ರ ಮನೆ ಫಂಕ್ಷನ್ ಐತಂತೆ. ನಾವು ಹಿಂಗೆ 8ನೇ 9ನೇದಾಗ ಬರ್ತಿದ್ವಿ ನೋಡ್ರಿ, ನಮ್ದು ಹಿಂಗೆ ಸಹಾಯ ಮಾಡಿಸೋದಿತ್ತು ಅಂದಾಗ ವಾರ್ಡನ್ ಹೊರಗೆ ಬಿಡ್ತಿದ್ರಿಪ್ಪ. ನಾ ನೆಕ್ಸ್ಟ್ ಟೈಮ್ ಏನೋ ಮೈಸೂರಿಗೆ ಹೋದೆ ಅಂದ್ರೆ ನಮ್ಮ ಹಾಸ್ಟೆಲ್ ಸ್ಕೂಲ್ ಎಲ್ಲ ತೋರಿಸ್ತೇನಂತ್ರಿ ಗೈಸ್. ಹಾಸ್ಟೆಲ್ದಾಗಿದ್ರೆ ಯಾರ ಹೊರಗಿನವ್ರ ಪೇರೆಂಟ್ಸ್ ಅಥವಾ ಬಂದ್ರೆ ಹಿಂಗೆ ಬಂದು ನಿಂದಿರ್ತಿದ್ವಿ ನೋಡ್ರಿ. ಹಾಸ್ಟೆಲ್ ಲೈಫ್ ಅನ್ನೋದು ಮಸ್ತ್ ನೋಡ್ರಿ ಗೈಸ್ ಜೀವನದಾಗ. ಯಾರ್ಯಾರು ಹಾಸ್ಟೆಲ್ದಾಗ ಇದೀರಿ ಅಂತ ಕಮೆಂಟ್ ಮಾಡ್ರಿ ಗೈಸ್. ಇವತ್ತು ಸ್ಟೋರೇಜ್ ಸಂಬಂಧ ಸ್ವಲ್ಪ ಶಾರ್ಟ್ ಆತ್ರಿ, ಅದಕ್ಕೆ ಈ ಲಾಗ್ ಜಾಸ್ತಿ ಆಗಿಲ್ಲ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದೊಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೇನಂತ. ಅಲ್ಲಿ ತನಕ ಎಲ್ಲರೂ ಆರಾಮಿರಿ. ಲಾರ್ಡ್ಸ್ ಆಫ್ ಲವ್. ಬಾಯ್ ಬಾಯ್.